ಅಪ್ಪಾಜಿ ಆಯ್ಕೆ ಮಾಡಿದ್ದು ಶ್ರೀಲಲಿತಾ ಸಹಸ್ರನಾಮ. ನಮ್ಮ ಭಾವನೆಗಳನ್ನು ಉನ್ನತೀಕರಣಗೊಳಿಸ್ತಾ ಆ ದೈವ ಶಕ್ತಿಯನ್ನು ಪಡೆಯುವ ರಾಜಮಾರ್ಗ ಯಾವುದಪ್ಪ ಅಂದರೆ ಅದೇ ಶ್ರೀಲಲಿತಾ ಸಹಸ್ರನಾಮ. ಎಲ್ಲ ದೇವರಿಗೂ ಸಹಸ್ರನಾಮ ಇದೆ, ಆದರೆ ಶ್ರೀಲಲಿತಾ ಸಹಸ್ರನಾಮದ ವಿಶೇಷತೆಯೇ ಬೇರೆ ಇದೆ. ಶಂಕರ ಭಗವತ್ಪಾದರು ಕೂಡ ಎಲ್ಲಕ್ಕೂ ಭಾಷ್ಯವನ್ನು ಬರೆದ್ರು, ವಿಷ್ಣು ಸಹಸ್ರನಾಮಕ್ಕೂ ಭಾಷ್ಯ ಬರೆದ್ರು. ಆದರೆ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೀಲಿಲ್ಲ ಅಂತ ಹೇಳ್ಬಾರ್ದು, ಬರೆಯಕ್ಕಾಗಲಿಲ್ಲ ಅವ್ರ ಕೈಲಿ. ಯಾಕೆ ಬರೆಯಕ್ಕಾಗಲಿಲ್ಲ? ಆ ಬರವಣಿಗೆಗೆ ಪ್ರಾರಂಭ ಮಾಡಿದ ತಕ್ಷಣವೇ ತಾಯಿ ಹೃದಯದ ಪೂರ್ತಿ ತುಂಬಿಕೊಂಡಿರುವುದರಿಂದ ಮಾತು ಮನಸ್ಸು ಎಲ್ಲ ಮೌನವಾಗಿ ಹೋಗ್ಬಿಡ್ತಿತ್ತು, ಮುಂದಕ್ಕೇನು ಗೊತ್ತೇ ಆಗ್ತಿತ್ತಿಲ್ಲ. ಹಾಗಾಗಿ ಅವರು ಲಲಿತಾ ಸಹಸ್ರನಾಮದ ಬಗ್ಗೆ ಭಾವಾರ್ಥವನ್ನು ಬರೆಯಕ್ಕಾಗಲಿಲ್ಲ. ಅಂದರೆ ಭಾವದ ಉತ್ತುಂಗ ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಸಹಸ್ರನಾಮ, ತಾಯಿಯ ವರ್ಣನೆ ಮತ್ತು ತಾಯಿಯ ಪ್ರೇಮ ಇದೆ ಅಂತ ಕಂಡ್ರೆ ಅದು ಕೇವಲ ಲಲಿತಾ ಸಹಸ್ರನಾಮದಲ್ಲಿ ಮಾತ್ರ. ಲಲಿತಾ ಸಹಸ್ರನಾಮ ಕೇವಲ ತಾಯಿಯ 1000 ನಾಮಗಳ ಸಂಕಲನ ಅಲ್ಲ, ಅದು ನಿನ್ನನ್ನ ತಾಯಿ ಹತ್ರಕ್ಕೆ ಸೇರಿಸುವ ಮಹಾಕಾವ್ಯ, ಪ್ರೇಮಗಾನ. ಅದು ಲಲಿತಾ ಸಹಸ್ರನಾಮ ಇರೋದು ಪಾರಾಯಣಕ್ಕೂ ಅಲ್ಲ, ಕುಂಕುಮಾರ್ಚನೆಗೂ ಅಲ್ಲ, ಹವನ ಹೋಮಕ್ಕೂ ಅಲ್ಲ. ನನ್ನ ಪರಿಶುದ್ಧ ಪ್ರೇಮವನ್ನು ತಾಯಿಗೆ ಕೊಟ್ಟು ಆ ತಾಯಿಯ ಪರಿಶುದ್ಧ ಪ್ರೇಮವನ್ನು ನಾನು ಅನುಭವಿಸುವುದಕ್ಕೆ ಇರುವ ರಾಜಮಾರ್ಗ ಯಾವುದಪ್ಪ ಅಂದ್ರೆ ಲಲಿತಾ ಸಹಸ್ರನಾಮ.